ಜೈ ಭಾರತ್ ವಂದೇ ಮಾತರಂ. ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಚಟುವಟಿಕೆಯನ್ನು ಹೆಚ್ಚಿಸುತ್ತಿದೆ. ಆ ಭಾಗದಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಲು ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ. ಚೀನಾದ ಸಬ್ಮೆರಿನ್ಗಳು, ಯುದ್ಧ ನೌಕೆಗಳು, ಅವರ ಕೆಲವೊಂದು ಅಸ್ತ್ರಗಳು ಭಾರತಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಇಂತಹ ಸಮಯದಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಸುಮಾರು 70,000 ಕೋಟಿ ರೂಪಾಯಿ ಮೌಲ್ಯದ 6 ಸಬ್ಮೆರಿನ್ಗಳನ್ನು ಖರೀದಿಸಲು ಭಾರತ ಯೋಜನೆ ಹಾಕಿದೆ. ಜರ್ಮನಿಯ ಥೈಸೆನ್ಕ್ರಾಫ್ಟ್ ಮತ್ತು ಭಾರತ ಮೂಲದ ಕಂಪನಿ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ ಜೊತೆ ಸೇರಿ ಭಾರತದಲ್ಲಿ ಸಬ್ಮೆರಿನ್ಗಳನ್ನು ನಿರ್ಮಿಸುವ ಯೋಜನೆ ಹಾಕಿದ್ದಾರೆ. ಇದೊಂದು ಮಹತ್ವದ ಯೋಜನೆ. ಭಾರತದ ಈ ದಿಟ್ಟ ಹೆಜ್ಜೆಯಿಂದಾಗಿ ಚೀನಾವನ್ನು ಎದುರಿಸಲು ಸಹಾಯವಾಗುತ್ತದೆ. ಇದು AIP ವ್ಯವಸ್ಥೆಯನ್ನು ಹೊಂದಿರುವ ಸಬ್ಮೆರಿನ್. ಇದು ನೀರಿನೊಳಗೆ ಹೆಚ್ಚು ಸಮಯ ಸ್ಟೆಲ್ತ್ ಆಗಿ ಉಳಿಯಲು ಇದು ಸಹಾಯ ಮಾಡುತ್ತದೆ. ಈ ಸ್ಟೆಲ್ತ್ ಅಂದ್ರೆ ಈ ಒಂದು ಸಬ್ಮೆರಿನ್ ಯಾವುದೇ ಶತ್ರು ರಾಷ್ಟ್ರ ಕಣ್ಣಿಗೂ ಕಾಣುವುದಿಲ್ಲ. ಭಾರತದ ಬಳಿ ಈಗಾಗಲೇ ಕೆಲವೊಂದು ಸಬ್ಮೆರಿನ್ಗಳಿವೆ. ರಷ್ಯಾ, ಫ್ರಾನ್ಸ್ ಹೀಗೆ ಕೆಲವೊಂದು ರಾಷ್ಟ್ರಗಳಿಂದ ಸಬ್ಮೆರಿನ್ಗಳನ್ನು ಈಗಾಗಲೇ ಭಾರತ ಖರೀದಿಸಿದೆ. ಈಗ ಜರ್ಮನಿಯಿಂದ ಖರೀದಿಸುವ ಮೂಲಕ ಭಾರತದ ನೌಕಾಶಕ್ತಿಯ ಹೆಚ್ಚಿಸಲು ಒಂದು ಪ್ರಮುಖ ಹೆಜ್ಜೆಯನ್ನಿಟ್ಟಿದ್ದಾರೆ. ಭಾರತದ ಈ ನಿರ್ಧಾರದಿಂದಾಗಿ ಪಾಕಿಸ್ತಾನ ಹಾಗೂ ಚೀನಾ ಈ ಎರಡು ರಾಷ್ಟ್ರಗಳು ಒಂದು ಸಮಾಧಾನವಾಗಿಲ್ಲ. ಚೀನಾ ಅನ್ಕೊಂಡಿರುತ್ತಿತ್ತು ಈ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಬೇಕು, ಭಾರತಕ್ಕೆ ಟಕ್ಕರ್ ಕೊಡಬೇಕು, ಅಮೆರಿಕಕ್ಕೆ ಟಕ್ಕರ್ ಕೊಡಬೇಕು ಅಂತ ಅವರು ಅನ್ಕೊಂಡಿದ್ರು. ಈ ಏಷ್ಯಾದಲ್ಲಿ ಚೀನಾವನ್ನು ಎದುರಿಸುವ ಒಂದು ಶಕ್ತಿ ಇರುವುದು ಭಾರತಕ್ಕೆ ಮಾತ್ರ. ಈಗಾಗಲೇ ಭಾರತ ಚೀನಾವನ್ನು ಎದುರಿಸಲು ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ತಮ್ಮ ಆಯುಧಗಳನ್ನು ಕೊಡ್ತಾ ಬಂದಿದ್ದಾರೆ. ಇಲ್ಲದಿದ್ರೆ ಅವರು ತಮಗೇನು ಅನ್ನಿಸ್ತೋ ಅದನ್ನೇ ಅವರು ಮಾಡ್ತಾರೆ. ನೀವು ಅನ್ಕೊಂಡಿರಬಹುದು ಭಾರತ ಜರ್ಮನಿಯ ಸಬ್ಮರಿನ್ಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡಿತೆಂಬುದು. ಈ ಸಬ್ಮರಿನ್ಗಳು ತಮ್ಮದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಭಾರತಕ್ಕೆ ಯಾವ ರೀತಿಯ ಒಂದು ವಿಶೇಷತೆಗಳು ಬೇಕಿತ್ತೋ ಅದೆಲ್ಲವೂ ಈ ಸಬ್ಮೆರಿನ್ಗಳಲ್ಲಿ ಸಿಗಲಿದೆ. ಮುಂಚೆಲ್ಲ ಭಾರತ ಹೆಚ್ಚಾಗಿ ರಷ್ಯಾದಿಂದ ಎಲ್ಲ ತರಹದ ಆಯುಧಗಳನ್ನು ಖರೀದಿಸುತ್ತಿತ್ತು. ಆದರೆ ಈಗ ಭಾರತ ತನ್ನ ಆಯುಧಗಳನ್ನು ಬೇರೆ ಬೇರೆ ರಾಷ್ಟ್ರಗಳ ಮುಖಾಂತರಲು ಖರೀದಿಸುತ್ತಿದ್ದಾರೆ. ಈ ಸಬ್ಮೆರಿನ್ಗಳನ್ನು ಭಾರತದಲ್ಲಿ ನಿರ್ಮಿಸುವ ಮುಖಾಂತರ ಭಾರತದಲ್ಲಿರುವ ಶಿಪ್ ಬಿಲ್ಡ್ ಕಂಪನಿಗಳಿಗೆ ಒಂದು ಉತ್ತೇಜನ ಸಿಕ್ಕಿದಂತಾಗುತ್ತದೆ. ಭಾರತದ ಈ ಒಂದು ಯೋಜನೆಯಿಂದಾಗಿ ಭಾರತದ ಕಂಪನಿಗಳಿಗೆ ತುಂಬ ಸಹಾಯವಾಗಲಿದೆ.